ನಮಸ್ಕಾರ. ಇವತ್ತು ಮತ್ತೊಂದು ಕೃಷ್ಣಲೀಲೆಯೊಂದಿಗೆ ಬರ್ತಾ ಇದ್ದೇನೆ. ಬನ್ನಿ, ಈ ಕಲಿಯುಗದಲ್ಲಿ ಕೃಷ್ಣನು ಹೇಗೆ ಬರ್ತಾನೆ, ಒಬ್ಬ ಭಕ್ತನನ್ನು ಹೇಗೆ ಪರೀಕ್ಷಿಸ್ತಾನೆ ಮತ್ತು ರಕ್ಷಿಸ್ತಾನೆ. ಕಲಿಯುಗದಲ್ಲಿ ಭಗವಂತನು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅವನು ಪರೀಕ್ಷೆ ನೀಡುವುದನ್ನು ಒಂದು ದಿನ ನಿಲ್ಲಿಸುವುದಿಲ್ಲ. ಕೆಲವರಿಗೆ ಐಶ್ವರ್ಯವಾಗಿ, ಕೆಲವರಿಗೆ ಅಭಾವವಾಗಿ, ಇನ್ನು ಕೆಲವರಿಗೆ ಭಕ್ತಿಯ ಹೆಸರಿನಲ್ಲೇ ಪರೀಕ್ಷೆಯಾಗಿ. ಇದು ಅಂತಹ ಒಂದು ಭಕ್ತನ ಕಥೆ. ಅವನ ಹೆಸರು ರಘುಮೌಳಿ. ರಘುಮೌಳಿ ಅಂದ್ರೆ ಯಾರು? ರಘುಮೌಳಿ, ರಘು ಅಂದ್ರೆ ಸೂರ್ಯ, ಮೌಳಿ ಅಂದ್ರೆ ಧರಿಸಿದವನು. ಸೂರ್ಯನ ತೇಜಸ್ಸನ್ನೇ ಧರಿಸಿದವನಂತೆ ಅವನ ಮುಖದಲ್ಲಿ ಶಾಂತಿ ಇತ್ತು, ಕಣ್ಣಲ್ಲಿ ನಂಬಿಕೆ ಇತ್ತು. ಅವನ ಬಳಿ ಹಣವಿರಲಿಲ್ಲ, ಹೆಸರಿರಲಿಲ್ಲ, ಪ್ರಭಾವವಿರಲಿಲ್ಲ. ಆದರೆ ಒಂದು ಸಂಪತ್ತು ಮಾತ್ರ ಇತ್ತು, ಕೃಷ್ಣನ ನಾಮ. ಬೆಳಗ್ಗೆ ಎದ್ದು ಕೃಷ್ಣ ಕೃಷ್ಣ, ಕೆಲಸಕ್ಕೆ ಹೋಗುವಾಗ ಕೃಷ್ಣ ಕೃಷ್ಣ, ರಾತ್ರಿ ನಿದ್ರೆಗೆ ಮೊದಲು ಕೃಷ್ಣ ಕೃಷ್ಣ. ಅವನ ಜೀವನದ ಉಸಿರೇ ನಾಮಸ್ಮರಣೆ. ಅದೇ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ, ಬಂಗಾರದ ರಥ, ವಿದ್ಯುತ್ ದೀಪಗಳು, ಪ್ರಚಾರ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ಗಳು. ಅಲ್ಲಿನ ಅರ್ಚಕರು ಹೇಳುತ್ತಿದ್ದರು, ಭಗವಂತನಿಗೆ ಆಡಂಬರ ಬೇಕು. ರಘುಮೌಳಿ ಮಾತ್ರ ಮನೆ ಮೂಲೆಯಲ್ಲಿ ಕುಳಿತು ಕಣ್ಣೀರಿನಿಂದ ನಾಮಸ್ಮರಣೆ ಮಾಡುತ್ತಿದ್ದ. ಜನರು ನಗಿದರು. ಇವನ ಭಕ್ತಿ ಯಾರಿಗೆ ಕಾಣಿಸುತ್ತದೆ? ಅವನ ಜೀವನ ಯಾಕೆ ಮುಂದೆ ಹೋಗಲ್ಲ? ಆ ದಿನ ರಘುಮೌಳಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಕೃಷ್ಣ, ನೀನು ಆಡಂಬರದ ಪೂಜೆ ನೋಡ್ತೀಯಾ ಅಥವಾ ನನ್ನ ಮೌನ ನಾಮಸ್ಮರಣೆಯ? ಇದೇ ಮೊದಲ ಪರೀಕ್ಷೆ. ಒಂದು ದಿನ ಕೆಲಸ ಹೋಯಿತು, ಆದಾಯ ನಿಂತಿತು, ಸಳ ಬಂತು, ಸಂಬಂಧಗಳು ದೂರವಾದವು. ಆಡಂಬರದ ಪೂಜೆ ಮಾಡುವವರು ಮತ್ತಷ್ಟು ಬೆಳೆಯುತ್ತಿದ್ದರು. ರಘುಮೌಳಿ ಮಾತ್ರ ಅದೇ ಜಾಗದಲ್ಲಿ. ಅವನು ಒಬ್ಬಂಟಿಯಾಗಿ ಕತ್ತಲಿನಲ್ಲಿ ಕೂಗಿ ಕೇಳಿದ, ನಾನು ತಪ್ಪು ಮಾಡಿದ್ದೇನೆ ಕೃಷ್ಣ, ನಿನ್ನ ನಾಮ ಹಿಡಿದಿದ್ದೇ ತಪ್ಪ. ಆ ಕ್ಷಣ ಕೃಷ್ಣ ಮೌನವಾಗಿದ್ದ. ಮೌನವೇ ಪರೀಕ್ಷೆ. ಒಂದು ರಾತ್ರಿ ರಘುಮೌಳಿ ನಾಮವನ್ನು ಬಿಟ್ಟೇ ಬಿಟ್ಟ. ಅವನು ಹೇಳಿದ, ಇನ್ನೇನು ಪ್ರಯೋಜನವಿಲ್ಲ. ಆದರೆ ಅದೇ ಕ್ಷಣದಲ್ಲಿ ಅವನೊಳಗೆ ಒಂದು ಸಣ್ಣ ಧ್ವನಿ, ನೀನು ನನ್ನನ್ನು ನಂಬಿದ್ದೀಯಾ ಅಥವಾ ಫಲವನ್ನು? ರಘುಮೌಳಿ ನಡುಗಿದ. ಅವನು ಅರ್ಥ ಮಾಡಿಕೊಂಡ, ಭಕ್ತಿ ಎಂದರೆ ವ್ಯವಹಾರ ಅಲ್ಲ. ಮರುದಿನ ಬೆಳಗ್ಗೆ ಅವನು ಏನೂ ಕೇಳಲಿಲ್ಲ, ಏನೂ ಬೇಡಲಿಲ್ಲ, ಕೇವಲ ಹೇಳಿದ, ಕೃಷ್ಣ, ನೀನು ಕೊಟ್ಟರೂ ಸರಿ, ಕೊಳ್ಳದಿದ್ದರೂ ಸರಿ, ನಿನ್ನ ನಾಮ ಮಾತ್ರ ಬಿಡಲ್ಲ. ಅವನ ನಾಮಸ್ಮರಣೆ ಇನ್ನೂ ಗಟ್ಟಿಯಾಗಿತ್ತು, ಆದರೆ ಶಬ್ದವಿಲ್ಲ. ಇದು ಭಗವತ್ತತ್ವದ ಶಿಖರ. ಕೆಲವು ದಿನಗಳಲ್ಲಿ ರಘುಮೌಳಿ ಹೆಸರು ಎಲ್ಲೆಲ್ಲೂ ಹರಡಿತು. ಜನರು ಕೇಳಿದರು, ಇವನ ಬಳಿ ಏನಿದೆ? ಉತ್ತರ ಒಂದೇ, ನಾಮ. ದೇವಾಲಯದ ಆಡಂಬರ ಕಡಿಮೆಯಾಯಿತು, ನಾಮ ಸಂಕೀರ್ತನೆ ಹೆಚ್ಚಾಯಿತು. ಆಡಂಬರದ ಪೂಜೆ ಮಾಡುವವರು ಅಶಾಂತಿಯಲ್ಲಿ, ನಾಮಸ್ಮರಣೆ ಮಾಡುವ ರಘುಮೌಳಿ ಶಾಂತಿಯಲ್ಲಿ. ಕೃಷ್ಣ ತೋರಿಸಿದ ಲೀಲೆ ಇದು. ಒಂದು ರಾತ್ರಿ ರಘುಮೌಳಿಯ ಕನಸಿನಲ್ಲಿ ಕೃಷ್ಣ ಬಂದ. ಕೇಳಿದ, ನಿನಗೇನು ಬೇಕು? ರಘುಮೌಳಿ ನಗುತ್ತಾ ಹೇಳಿದ, ನಿನ್ನ ನಾಮ. ಕೃಷ್ಣ ಕಣ್ಣೀರು ಹಾಕಿದ ಮತ್ತು ಹೇಳಿದರು, ಆಡಂಬರ ನನ್ನನ್ನು ಆಕರ್ಷಿಸುತ್ತದೆ, ಆದರೆ ನಾಮ ನನಗೆ ಬಂಧನ ಹಾಕುತ್ತದೆ. ಕಲಿಯುಗದಲ್ಲಿ ಆಡಂಬರ ಯಶಸ್ಸು ಕೊಡಬಹುದು, ಆದರೆ ಶಾಂತಿ ಕೊಡಲ್ಲ. ನಾಮಸ್ಮರಣೆ ಹೆಸರು ಕೊಡಲ್ಲ, ಆದರೆ ಭಗವಂತನನ್ನೇ ಕೊಡುತ್ತದೆ. ರಘುಮೌಳಿ ಗೆದ್ದದ್ದು ಜಗತ್ತನ್ನಲ್ಲ, ಕೃಷ್ಣನ ಹೃದಯವನ್ನು. ಧನ್ಯವಾದಗಳು. ಮತ್ತೊಂದು ಕೃಷ್ಣಲೀಲೆಯೊಂದಿಗೆ ಭೇಟಿಯಾಗ್ತೀನಿ.